ಅಪೂರ್ಣವಾಗಿರುವ ರಾಯಗೋಪುರ ಮಂಡ್ಯ ಜಿಲ್ಲೆಯ ಮೇಲುಕೋಟೆಯಲ್ಲಿದೆ. ಕೆಲವರ ಪ್ರಕಾರ ಕೆಲವು ಕೆತ್ತನೆಗಳು ತಪ್ಪಾಗಿ ಮಾಡಿದ ಕಾರಣ ಈ ಗೋಪುರದ ಕೆಲಸ ಅರ್ಧದಲ್ಲೇ ನಿಲ್ಲಿಸಿದ್ದು ಅಂತ. ಆದ್ರೆ ಇಲ್ಲಿ ನೋಡಬಹುದು ದಶಾವತಾರ ಎಲ್ಲ ಬಳ್ಳಿಗಳಿರೋದು, ಆದ್ರೂ ಇಲ್ಲಿ ಕೆಲಸ ನಿಲ್ಲಿಸಿದ್ದಾರೆ. ದಕ್ಷಿಣ ಭಾರತದಲ್ಲಿ ಕಮ್ಮಿ ಅಂದ್ರೆ 3-4 ರಾಯಗೋಪುರಗಳಿವೆ. ಎಲ್ಲಾ ಗೋಪುರಗಳು ಕೂಡ ಅಪೂರ್ಣವಾಗಿದೆ. ನಮ್ಮ ದೇಶವನ್ನ ನಿಜವಾಗ್ಲೂ ಟೂರಿಸಂ ಫ್ರೆಂಡ್ಲಿ ಆಗ್ಬೇಕು. ಕ್ಯಾಮ್ರಾ ಮೇಲೆ ಇರುವಂತ ಅಧಿಕಾರಿಗಳ ಕೋಪ ನಿಲ್ಲಿಸಬೇಕಾಗತ್ತೆ. ಆಮೇಲೆ ವಿದೇಶಕ್ಕೆ ಹೋದ್ರೆ ಜನರನ್ನು ಬೈಯೋದ್ರಲ್ಲಿ ಅರ್ಥ ಇಲ್ಲ. ಬನ್ನಿ ನಾವು ಮೇಲ್ಕೋಟೆಯ ಈ ವೈಭವ ರಾಯಗೋಪುರ ನೋಡೋಣ. 6 ವರ್ಷಗಳ ಮುಂಚೆ ಕೂಡ ರಾಯಗೋಪುರದ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ರಾಯಗೋಪುರಕ್ಕೆ ಹೋಗೋ ದಾರಿಯಲ್ಲೇನೆ ಒಂದು ಸ್ಟಾರ್ ಶೇಪ್ ಅಲ್ಲಿ ನಕ್ಷತ್ರದ ಆಕಾರದಲ್ಲಿ ಒಂದು ಕಲ್ಯಾಣಿ ಇಲ್ಲಿದೆ. ಇಲ್ಲೇ ನಕ್ಷತ್ರ ಆಕೃತಿಯ ಕಲ್ಯಾಣಿ ಇರೋದು. ಆಮೇಲೆ ಪಕ್ಕದಲ್ಲಿ ನೋಡ್ಬೋದು ಕರ್ನಾಟಕ ಸಂಸ್ಕೃತಿ ಯೂನಿವರ್ಸಿಟಿ, ಭಗವದ್ ರಾಮಾನುಜ ನ್ಯಾಷನಲ್ ರಿಸರ್ಚ್ ಇನ್ಸ್ಟಿಟ್ಯೂಟು ಇಲ್ಲೇ ಇರೋದು. ಭಾಳಷ್ಟು ನಮ್ಮ ಹಳೆ ಕೃತಿಗಳನ್ನ ಗ್ರಂಥಗಳನ್ನು ಇಲ್ಲಿ ರಿಸರ್ಚ್ ಮಾಡ್ತಿರ್ತಾರೆ. ಅದ್ರ ಪಕ್ಕದಲ್ಲೇ ನಮಗೆ ರಾಯಗೋಪುರಕ್ಕೆ ಹತ್ಕೊಂಡು ಹೋಗ್ಬೇಕಾಗಿರೋದು. ಇಲ್ಲಿ ಸ್ಟೆಪ್ಸ್ ಇದೆ, ಸ್ಟೆಪ್ಸ್ ಹತ್ಕೊಂಡು ಹೋಗಬೇಕು. ನಮಗೆ ದಾಹಲಾದರೆ ಇಲ್ಲೇ ಬೇಕಿದ್ರೆ ಜ್ಯೂಸ್ ಎಲ್ಲ ಸಿಗುತ್ತೆ. ಸ್ವಲ್ಪ ಸ್ಟೆಪ್ಸು, ಜಾಸ್ತಿ ಏನಿಲ್ಲ, ಎಲ್ಲ ಪ್ರಾಯದವರು ಬರ್ಬೋದು. ಇಲ್ಲೊಂದು ದೇವಸ್ಥಾನ ಕೂಡ ಇದೆ. ಇಲ್ಲಿ ಆಂಜನೇಯ ಸ್ವಾಮಿ, ಕೋಟೆ ಆಂಜನೇಯ ಸ್ವಾಮಿಯ ದೇವಸ್ಥಾನ ಇರುತ್ತೆ. ಇದು ಎಲ್ಲ ಕೋಟೆ ಇರೋ ಜಾಗದಲ್ಲೇನು ಆಂಜನೇಯ ಸ್ವಾಮಿಯ ವಿಗ್ರಹ ಇರುತ್ತೆ. ಕೋಟೆಯಲ್ಲಿರೋರಿಗೆ ಶಕ್ತಿ ಮತ್ತು ಧೈರ್ಯ ಎರಡು ಸಿಗಲಿ ಅಂತ ಕೋಟೆ ಆಂಜನೇಯ ಸ್ವಾಮಿನ ಪೂಜೆ ಮಾಡ್ತಾರೆ. ಆಂಜನೇಯ ಸ್ವಾಮಿದು ಉಬ್ಬು ಶಿಲ್ಪ ಈ ದೊಡ್ಡ ಬಂಡೆಗೇನೆ ಕೆತ್ತಿರೋದು. ಎಲ್ಲ ಕಡೆ ಇಲ್ಲಿ ದೊಡ್ಡ ಬಂಡೆಗಳ ಮೇಲೆನೆ ಕೆತ್ತನೆ ಮಾಡ್ತಾರೆ. ಸೊ ಅದೊಂದು ಆಗಿನ ಕಾಲದ ಒಂದು ಸ್ಕಿಲ್ ಅಂತ ಹೇಳ್ಬೋದು. ಇಲ್ಲಿ ನೋಡ್ಬೋದು ಮೇಲುಕೋಟೆಯ ಕೋಟೆ ನಮ್ಗೆ ಕಾಣುತ್ತೆ. ನೋಡ್ಬೋದು ಇಲ್ಲೆಲ್ಲ ಕೋಟೆ ಭಾಗ ಕಾಣ್ತಾ ಇದೆ. ಕೋಟೆಯ ಬಾಗಿಲು ಇಲ್ಲಿ ಕಾಣ್ತಾ ಇದೆ. ಮತ್ತು ಇಲ್ಲೇನೋ ಆ ಥರ ಕೋಟೆಯ ಭಾಗ. ಇದು ಮಧ್ಯದಲ್ಲೂ ಕಲ್ಲು ಮತ್ತು ಮಣ್ಣು ಇದ್ದು, ಹೊರಗಿನ ಭಾಗದಲ್ಲಿ ನೀಟಾಗಿ ಒಂದು ಗೋಡೆ ಥರ ಬರೋ ಥರ ಈ ಥರ ಒಂದು ಸ್ಲ್ಯಾಂಟ್ ಇದೆ. ಸ್ಲ್ಯಾಂಟಾಗಿ ನಿಲ್ಲಿಸಿದ್ದಾರೆ. ಇಲ್ಲಿ ಒಳಗೆ ಬರಬೇಕು ನಾವು. ಮತ್ತೆ ಸ್ವಲ್ಪ ದೂರ ನಡೆದ ಮೇಲೆ ಇಲ್ಲೊಂದು ಸ್ವಲ್ಪ ಹತ್ತಬೇಕು. ಅಲ್ಲಿ ಕಾಣ್ತೇವೆ ನೋಡಿ ರಾಯಗೋಪುರ. ಭಯಂಕರ ದೊಡ್ಡದಾಗಿರುವಂಥ ಒಂದು ಗೋಪುರ. ಸ್ವಲ್ಪ ಹತ್ಕೊಂಡ್ಬಂದರೆ ಹೀಗೆ ನಮಗೆ ಕಾಣುತ್ತೆ. ಇದೇನೆ ರಾಯಗೋಪುರ. ಎಷ್ಟು ದೊಡ್ಡದಾಗಿದೆ ನೋಡಿ, ಎಷ್ಟು ವೈಭವದಿಂದ ಕೂಡಿದಂಥ ಒಂದು ಗೋಪುರ ನೋಡಿ. ಈ ಹೆಬ್ಬಾಗ್ಲೇನು ವಿಜಯನಗರದ ಪ್ರತಿನಿಧಿ ಶ್ರೀರಂಗರಾಯನ 2ನೇ ಮಗ ರಾಮದೇವರಾಯನ ದಳಪತಿ ಗೋಪಾಲರಾಯನು ಕ್ರಿಸ್ತಶಕ 16ನೇ ಶತಮಾನದಲ್ಲಿ ನಿರ್ಮಿಸಿದನೆಂದು ತಿಳಿದು ಬರುತ್ತದೆ. ಸ್ಥಳೀಯರ ಪ್ರಕಾರ ಜಕಣಾಚಾರ್ಯರು ಈ ರಾಯಗೋಪುರವನ್ನು ಒಂದೇ ರಾತ್ರಿಯಲ್ಲಿ ನಿರ್ಮಿಸುವ ಪ್ರಯತ್ನ ಮಾಡಿ ಬೆಳಗಾಗಿದ್ದ ತಕ್ಷಣ ನಿಲ್ಲಿಸಿದ್ರು ಅಂತ ಹೇಳ್ತಾರೆ. ನೋಡೋದು ಕೆತ್ತನೆಗಳೆಲ್ಲ ಇಲ್ಲಿ ಮಾಡಿರೋದು. ಮತ್ತು ಎಷ್ಟೆಷ್ಟು ದೊಡ್ಡ ದೊಡ್ಡ ಬಂಡೆಗಳು, ಒಂದೊಂದು ಬಂಡೆ ಈ ಸೈಜ್ ಬರ್ತಾ ಇದೆ, ಅಷ್ಟು ಆಯಿತು. ಆಮೇಲೆ ಈ ಒಂದು ಕಲ್ಲು ಒಂದೊಂದಿಷ್ಟು ಒಂದು ಕಲ್ಲು ಇಷ್ಟು ದೊಡ್ಡ ಕಲ್ಲು ಬರ್ತಾ ಇದೆ. ಅದ್ರ ಮೇಲೆ ಕೆತ್ತನೆಗಳು. ಮತ್ತು ಒಂದೇ ರೀತಿಯಾದ ಎಲ್ಲೂ ಏರುಪೇರಿಲ್ಲದೆ ತುಂಬಾ ನೀಟಾಗಿ ಮಾಡಿದ್ದಾರೆ ಇಲ್ಲಿ. ಆಮೇಲೆ ಇಲ್ಲಿ ಗೋಪುರ ಎಂಟ್ರೆನ್ಸು ನಾವು ಹೋಗೋದಾಗಿದ್ರೆ ನಮಗೆ ದೊಡ್ಡ ದೊಡ್ಡ ಕಂಬಗಳು ನೋಡ್ಬೋದು. ಎಷ್ಟು ದೊಡ್ಡ ಒಂದು ಕಂಬ ಅಂತ. ಕಂಬದಲ್ಲಿರುವಂಥ ಉಬ್ಬು ಶಿಲ್ಪಗಳು ಮತ್ತು ಬಳ್ಳಿಗಳು ಎಲ್ಲ ಕಾಣುತ್ತೆ ನೋಡಿ. ಉಬ್ಬು ಶಿಲ್ಪಗಳ ಒಂದು ಗಾತ್ರ ನೋಡ್ಬೋದು ಎಷ್ಟೆಷ್ಟಿದೆ ಅಂತ. ನಮ್ಮ ಸಬ್ಸ್ಕ್ರೈಬರ್ಸ್ ಕೂಡ ಸಿಕ್ಕಿದ್ದಾರೆ, ಬಳ್ಳಾರಿಯಿಂದ ಬಂದಿರೋದು. ನೀವು ಹತ್ರ ಸುತ್ತಾಡ್ತೀರಾ? ಹಾಂ ಸರ್, ಹೋಗ್ತಾ ಇರ್ತೀವಿ. ತುಂಬ ವಿಸಿಟಿಂಗ್ ಪ್ಲೇಸ್ ಎಲ್ಲ ಹೋಗ್ತಾ ಇರ್ತೀವಿ ಸರ್. ಓ, ಭಾಳ ಸಂತೋಷ. ನಿಮ್ಮ ಹೆಸರು? ನನ್ನ ಹೆಸರು ವೀಣಾ ಅಂತ ಸರ್. ಯಾವ ಊರು? ಬಳ್ಳಾರಿ ಡಿಸ್ಟಿಕ್ ಹೂವಿನಡಗಲಿ. ಹಾಗೆ ನೋಡಿ ಆ ನಾಯಿ ಹೋಗ್ತಾ ಇರೋ ಜಾಗ, ಅದೊಂಥರ ಸೀಕ್ರೆಟ್ ಸ್ಟೆಪ್ಸ್ ಅಂತ ಹೇಳ್ಬೋದು, ಸ್ಟೇರ್ ಕೇಸು. ಈ ಉಬ್ಬು ಶಿಲ್ಪ ಎಷ್ಟು ದಪ್ಪ ಮತ್ತು ಎಷ್ಟು ಸುಂದರವಾಗಿ ಬಂದಿದೆ ನೋಡ್ಬೋದು. ಮೇಲೆ ಅದೇ ಥರ ಅಲ್ಲಿ ವಿಷ್ಣುವಿನ ಇದು ಕಾಣ್ತಾ ಇದೆ, ಶಂಕು ಚಕ್ರ ಗದೆ ಮತ್ತು ಆನೆ ಇರುವುದು. ಮತ್ತು ಅದ್ರ ಮೇಲೆ ಶ್ರೀರಾಮ ಸೀತೆ ಮತ್ತು ಲಕ್ಷ್ಮಣ ಅಂತ ಕಾಣುತ್ತೆ, ಧನುಷ್ ಇದೆ ಕೈಯಲ್ಲಿ. ಆಮೇಲೆ ಅದ್ರ ಮೇಲೆ ಮೋಸ್ಟ್ಲಿ ಮತ್ಸ್ಯ ಅವತಾರ ತೋರಿಸಿರ್ಬೋದು. ಮತ್ತು ಗರುಡ, ಇಲ್ಲಿ ಗರುಡ ಕಾಣ್ತಾ ಇದೆ. ಮತ್ತು ಇಲ್ಲಿ ನೋಡ್ಬೋದು ಯಾಳಿ ಮೇಲೆ ನಿಂತಿರುವಂಥ ಒಂದು ಕನ್ಯೆ, ಅದ್ರ ಮೇಲೆ ಬಳ್ಳಿ, ಹಾಗೆ ಆನೆ ಮೇಲಿರುವಂಥ ಒಂದೊಂದು ಕೆತ್ತನೆಗಳು ನೋಡ್ಬೋದು ಎಷ್ಟು ಸುಂದರವಾಗಿದೆ ಅಂತ. ಆನೆ ಒಂದು ಬಳ್ಳಿ ಹಿಡಿದಿರೋ ಥರ, ಹೂವಿನ ಬಳ್ಳಿ. ಮತ್ತು ಇಲ್ಲೆಲ್ಲನೂ ಈ ಒಂದು ಚಿತ್ರಣ ನೋಡ್ಬೋದು. ಮತ್ತು ನೀರು ಕೆಳಗೆ ಬೀಳುವಾಗ ಇದ್ರ ಮುಖಾಂತರನೇ ಬೀಳಬೇಕು, ಅಲ್ಲಿ ಹೋಗಬಾರ್ದು, ಪಾಚಿ ಕಟ್ಟಬಾರ್ದು ಅನ್ನೋ ರೀತಿ ಇಲ್ಲೂ ಡಿಸೈನ್ ಮಾಡಿದ್ದಾರೆ. ಮತ್ತು ಇದೊಂದು ಪುಂಗಿ ಓದ್ತಾ ಇರೋಂಥ ಒಂದು ಚಿತ್ರಣ ಅಂತ ಕಾಣುತ್ತೆ. ಹಾಗೆ ಇಲ್ಲಿ ಯೋಗ ನರಸಿಂಹ, ಅದ್ರ ಮೇಲೆ ನನಗೆ ಗೊತ್ತಾಗ್ತಾ ಇಲ್ಲ. ಮತ್ತು ಇಲ್ಲಿ ಇದಿದೆ ಲಕ್ಷ್ಮೀ ನರಸಿಂಹ ಸ್ವಾಮಿ, ಕುದುರೆ ಮೇಲೆ ನಿಂತಿರುವಂಥ ಒಬ್ಬ ವೀರ.
ಇದು ಬಂದ್ಬಿಟ್ಟು ಐರಾವತ ಇರ್ಬೋದು, ಮೇಲೆ ಕೂತಿರೋದು ಇಂದ್ರ ಇರ್ಬೋದು, ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಐರಾವತ ಆದರೆ 4 ದಂತಗಳು ಇರಬೇಕು, ಈ ಕಡೆ 2 ಆ ಕಡೆ 2 ಕಟ್ಟಾಗಿದೆ, ಸೊ ಹಂಗಾಗಿ ಗೊತ್ತಾಗ್ತಾ ಇಲ್ಲ. ಆದರೆ ಈ ಆನೆಗೆ ಮಾಡಿರುವಂಥ ಅಲಂಕಾರ ಎಲ್ಲ ನೋಡಿದ್ರೆ, ಮೇಲೆ ಇವರು ಕೂತಿರೋದು ನೋಡಿದ್ರೆ ವಜ್ರ ಇದೆ, ಇಂದ್ರನ ಹತ್ರ ಇರುವಂಥ ವಜ್ರ ಇದನ್ನು ಕಾಣಿಸ್ತಿಲ್ಲ, ಕಟ್ಟಾಗಿ ಹೋಗಿದೆ. ಇಂದ್ರ ಅಂತ ಅನ್ಕೊಂಡಿದ್ದೀನಿ, ಇಂದ್ರ ಐರಾವತದ ಮೇಲೆ ಕೂತಿರೋ ಅಂತ ಒಂದು ಚಿತ್ರಣ ಅಂತ ಅನ್ಕೊಂಡಿದ್ದೀನಿ. ಇಲ್ಲಿ ನೋಡುವಾಗ ಇಲ್ಲಿ ಸ್ಟೆಪ್ ಇರೋ ಥರನೇ ಕಾಣಲ್ಲ, ನೀವು ಈ ಕಡೆ ಬಂದ್ರೇ ಸ್ಟೆಪ್ ಕಾಣೋದು. ಚೆನ್ನಾಗಿರೋ ಸ್ಟೆಪ್ ಇದೆ, ಈ ರೀತಿ ಆರಾಮಾಗಿ ಮೇಲೆ ಹತ್ಕೊಂಡ್ಬರ್ಬೋದು. ಈ ಭಾಗದಲ್ಲಿ ಹೀಗಿದೆ, ಇಲ್ಲಿ ಇದಿಲ್ಲ, ಬೀಮ್ಸ್ ಇಲ್ಲ, ಮತ್ತು ಉಬ್ಬು ಶಿಲ್ಪಗಳು ನೋಡ್ಬೋದು. ಹಾಗೆ ದೊಡ್ಡ ದೊಡ್ಡ ಉಬ್ಬು ಶಿಲ್ಪಗಳೆಲ್ಲ ಇರುವಂಥ ಕಂಬಗಳು, ಎಷ್ಟು ದೊಡ್ಡ ಆಕಾರದಲ್ಲಿ ದೊಡ್ಡ ಗಾತ್ರದಲ್ಲಿ ಇರುವಂಥ ಕಂಬಗಳು ಎಲ್ಲ ನೋಡ್ಬೋದು. ನೋಡ್ಬೋದು ಬೇರೆ ಒಂದು ರೀತಿಯಲ್ಲಿ ಹೇರ್ ಸ್ಟೈಲು, ಕೇರಳ ಕಡೆ ನಂಬೂದ್ರಿ ಎಲ್ಲ ಹಾಕೋ ಥರ, ಮತ್ತು ಇದು ನೀರು ಹಿಡ್ಕೊಳ್ಳೋಕ್ಕೆ ಕೋಲು ಎಲ್ಲ ಇರುವಂಥ ಒಂದು ಉಬ್ಬು ಶಿಲ್ಪ. ಗಾತ್ರ ನೋಡಿ ಒಂದೊಂದು ಇದ್ರದ್ದು, ಮೇಲೆ ಚಂದ್ರ ಇರಬೇಕು. ಹಾಗೆ ಇಲ್ಲಿ ಲಕ್ಷ್ಮೀ ನರಸಿಂಹ ಕಾಣುತ್ತೆ ನಮಗೆ, ಲಕ್ಷ್ಮೀ ನರಸಿಂಹ. ಆಮೇಲೆ ಇದು ರಾಮಾನುಜಾಚಾರ್ಯ ಇರಬೇಕು, ಯಾಕಂದರೆ ರಾಮಾನುಜಾಚಾರ್ಯ ಇಲ್ಲಿ ಬಂದ ಮೇಲೇ ಇಲ್ಲಿ ಇದೆಲ್ಲ ಆಗಿದ್ದು. ಆಮೇಲೆ ಮೇಲೆ ಗರುಡ, ಈ ಕಡೆನೂ ಅದೇ ಥರ ಶಿಲ್ಪಗಳಿದೆ. ಇದೊಂದು ಇಲ್ಲಿ ಇಲ್ಲೊಂದು ಶಿಲ್ಪ, ಅಲ್ಲೊಂದು ಶಿಲ್ಪ, ಆಮೇಲೆ ಈ ಭಾಗದಲ್ಲೂ ಶಿಲ್ಪಗಳಿದೆ. ಇದು ವಿಷ್ಣುವನೇ, ಶಂಖ ಚಕ್ರ ಮತ್ತು ಗದೆ ಇದೆ ಕೈಯಲ್ಲಿ. ಇದು ಹನುಮಂತ ಅಂತ ಕಾಣುತ್ತೆ, ಅಲ್ಲಿ ಹಾವಾಡಿಗೆ ಇರಬೇಕು, ಅದು ಕೋತಿ ರೀತಿಯಲ್ಲೂ ಕಾಣ್ತಾ ಇದೆ. ಈಗ ಇನ್ನೂ ಮೇಲೆ ಹೋಗ್ಬೋದು ನಾವು. ಇಲ್ಲಿ ಬಂಡೆಗಳು ನೋಡಿ, ಒಂದು ಬಂಡೆ ನನ್ನ ಕೈಗೆ ಎಟ್ಕೋದಿಲ್ಲ, ಅಷ್ಟು ದೊಡ್ಡ ಬಂಡೆ, ಬೇರೆ ಬೇರೆ ಸೈಜಲ್ಲಿ, ಬೇರೆ ಬೇರೆ ಗಾತ್ರದಲ್ಲಿ, ಆದರೆ ನೀಟಾಗಿ ಒಳ್ಳೆ ಗೋಡೆ ಥರ ಕೂರಿಸಿದ್ದಾರೆ. ಮತ್ತು ಇಲ್ಲೂ ನಾವು ಹೋಗ್ಬೋದು, ಹೀಗೆ ಒಳಗೆ ಹೋಗ್ಬೋದು. ಇಲ್ಲಿ ಬಂದು ನೋಡ್ಬೋದು, ಇದು ಬಾಗಿಲ ರೀತಿ ಇಲ್ಲಿ ಮಾಡಿದ್ದಾರೆ, ಬಾಗಿಲು ಹಾಕ್ಲಿಕ್ಕಂತ ಈ ಒಂದು ರಂಧ್ರ ಎಲ್ಲ ಇದೆ. ಹಾಗೆ ಆ ಬಾಗಿಲ ಮೇಲೆ ನೀರು ಬೀಳ್ದ ರೀತಿ ಕೂಡ ಇಲ್ಲಿ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಆಮೇಲೆ ಹತ್ಕೊಂಡು ಹೋಗಲಿಕ್ಕೆ ದೊಡ್ಡ ದೊಡ್ಡ ಸ್ಟೆಪ್ಸ್ ಇರೋದು, ಈ ರೀತಿ ಮೇಲೆ ಹತ್ಕೊಂಬರ್ಬೋದು. ನಾವು ಅಲ್ಲಿಂದನೇ ಹತ್ಕೊಂಬಂದಿದ್ದು ನೋಡ್ಬೋದು. ಇಲ್ಲಿ ಮೇಲೆ ಬಂದರೆ ಕಲ್ಲುಗಳೆಲ್ಲ ಸ್ವಲ್ಪ ಅಂಕು ಡೊಂಕೆಲ್ಲ ಹಾಕಿ ಈ ಥರ ಮೇಲಿನ ಕಲ್ಲುಗಳು ತಂದು ಇಟ್ಟಿದ್ದಾರೆ. ಮತ್ತು ಇಲ್ಲೂ ನೋಡ್ಬೋದು, ಒಂದು ಸರಿ ಇಲ್ಲಿ ಬಂದು ನೋಡಿದ್ರೆ ಹೊರಗಡೆಗೆ ನೀಟಾಗಿ ಕೂರಿಸಿದ್ದಾರೆ, ಹಿಂದ್ಗಡೆ ಈ ಥರ ಅಂಕು ಡೊಂಕೆಲ್ಲ ಇದು ಮಾಡ್ತಾಯಿದ್ದಾರೆ. ಇಲ್ಲಿ ಬ್ಯಾಕ್ಗ್ರೌಂಡಲ್ಲಿ ನೋಡ್ಬೋದು ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಬೆಟ್ಟ ಸಮೇತ ನಮ್ಗೆ ಕಾಣುತ್ತೆ. ಹಾಗೆ ಸುತ್ತಲೂ ನಮಗೆ ಬೆಟ್ಟಗಳೆಲ್ಲ ಕಾಣುತ್ತೆ. ಪಕ್ಕದಲ್ಲೇ ಅಕ್ಕ ತಂಗಿ ಕೊಳ ಇದೆ, ಇಲ್ಲೇನೆ ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನ ಕೂಡ ಇರೋದು. ಇದು ಕೆಲವರು ಹೇಳೋ ಪ್ರಕಾರ ಗೋಪುರ ಕಟ್ಬಿಟ್ಟು ಇಲ್ಲಿಂದ ಎಂಟ್ರೆನ್ಸ್ ಕೊಟ್ಟು, ಕೋಟೆಗೆ ಎಂಟ್ರೆನ್ಸ್ ಕೊಟ್ಟು ಚೆಲುವನಾರಾಯಣ ದೇವಸ್ಥಾನ ಮತ್ತೆ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಎಲ್ಲ ಹೋಗೋ ರೀತಿ ಕೋಟೆಯ ಒಳಭಾಗದಲ್ಲಿ ಇದು ಮೇನ್ ಎಂಟ್ರೆನ್ಸ್ ಆಗಿ ಅನ್ನೋ ರೀತಿ ಇದೆ. ಇದ್ರ ಬಗ್ಗೆ ಜಾಸ್ತಿ ರೆಕಾರ್ಡ್ಸ್ ಇಲ್ಲ, ಮೋಸ್ಟ್ಲಿ ಕೆಲಸ ನಿಂತೋಗಿದ್ದಕ್ಕೆ ಇದನ್ನು ನಾವೇನಕ್ಕೆ ತೋರಿಸ್ಕೊಳ್ಳೋದು ಅನ್ನೋ ರೀತಿಯಲ್ಲಿ ರೆಕಾರ್ಡ್ಸ್ ಮೇಂಟೈನ್ ಮಾಡಿಲ್ವೋ ಏನೋ ಗೊತ್ತಿಲ್ಲ. ಅದಕ್ಕೇನೆ ಇದು ನಿಂತೋಗಿದ್ದಕ್ಕೆ ಹಲವಾರು ಕಥೆಗಳು ಜನ ಹೇಳ್ತಾ ಇರೋದು. ಈಗ ನಾವು ರಾಯಗೋಪುರದ ಮತ್ತೊಂದು ಭಾಗದಲ್ಲಿ ಹತ್ತಿ ನೋಡೋಣ. ಇಲ್ಲಿ ಕೃಷ್ಣ ಮತ್ತು ಯಶೋಧ ಇಲ್ಲಿರೋದು, ಮೇಲೆ ಎಲ್ಲ ಕಟ್ಟಾಗೋಗಿದೆ, ಸೊ ಏನಂತ ಗೊತ್ತಾಗ್ತಾ ಇಲ್ಲ. ಸೊ ಇಲ್ಲಿ ಕೃಷ್ಣ ಮತ್ತು ಯಶೋಧ, ಇಲ್ಲಿ ಒಂದು ಬಳ್ಳಿಯ ಥರ ಇದೆ. ಮತ್ತು ಈ ಭಾಗದಲ್ಲಿ ವಿಷ್ಣುವಿನ ಇದಿರ್ಬೋದು. ಇದು ಕಳಿಂಗ ಮರ್ದನ, ಕೃಷ್ಣ ಹಾವಿನ ಮೇಲೆ ನಿಂತಿರುವಂಥದ್ದು, ಕುಣಿತಿರ್ತಕ್ಕಂಥ ಒಂದು ಕೆತ್ತನೆ. ಆ ಭಾಗದಲ್ಲಿ ಇಲ್ಲದೇ ಇರುವಂಥ ಒಂದು ವಿಶೇಷತೆ ಇಲ್ಲಿ ಏನಪ್ಪ ಅಂದರೆ ಬೀಮ್ಸ್ ಇಲ್ಲಿ ಇಟ್ಟಿದ್ದಾರೆ ನೋಡ್ಬೋದು. ಇಲ್ಲೊಂದು ಬೀಮ್, ಇಲ್ಲೊಂದು ಬೀಮ್ ಆ ಥರ. ಸ್ವಲ್ಪ ಮುಂದೆ ಬಂದು ನೋಡಿದ್ರೆ ಗೊತ್ತಾಗುತ್ತೆ. ಆ ಭಾಗದಲ್ಲಿ ಆ ಥರ ಬೀಮ್ಸ್ ಇಲ್ಲ ನೋಡೋದು, ಬೀಮ್ಸ್ ಇಲ್ಲದೆ ಅಲ್ಲಿ ಪ್ಲೇನ್ ಇದೆ, ಆದರೆ ಈ ಭಾಗದಲ್ಲಿ ಈ ಥರ ಬೀಮ್ಸ್ ಇದೆ. ಆಮೇಲೆ ಇಲ್ಲೂ ನೋಡ್ಬೋದು ಕೆಲವು ಕಳಶದ ರೀತಿ, ಹೂವಿನ ರೀತಿ ಇದೆ. ಆಮೇಲೆ ಇಲ್ಲೂ ಕೆಲವು ಶಿಲ್ಪಗಳು ಈ ರೀತಿ ಇದೆ. ಇದು ಹನುಮಂತ ಇರ್ಬೋದು, ಕೆಳಗೆ ಒಂದು ಹೂವಿನ ಬಳ್ಳಿ ಇರಬೇಕು, ಮೇಲೆ ಗೊತ್ತಾಗ್ತಾ ಇಲ್ಲ, ಅರ್ಧ ಕಟ್ಟಿದೆ. ಈಗ ಮತ್ತೆ ನಾವು ಇಲ್ಲಿಂದನೂ ಮೇಲೆ ಹೋಗ್ಬೋದು. ಬಾಗಿಲು ಸ್ವಲ್ಪ ಕಿರಿದಾಗಿದೆ, ಈ ಬಾಗಿಲ ರೀತಿ ಮಾಡಿದ್ದಾರೆ. ಸೊ ಮೇಲೆ ಎಲ್ಲರೂ ಹೋಗಬಾರ್ದು ಅಂದ್ಬಿಟ್ಟು ಇಷ್ಟು ದೊಡ್ಡ ಕಲ್ಲೆಲ್ಲ ಈ ಶೇಪ್ ಮಾಡಿ ಬಾಗಿಲು ಕೂರಿಸೋ ಥರ ಎಲ್ಲ
ಇಲ್ಲಿ ಮಾಡಿದ್ದಾರೆ. ಇದು ಕೂಡ ಒಂದು ದೊಡ್ಡ ಒಂದು ಕಲಾಕೃತಿ ಅಂತಲೇ ಹೇಳ್ಬೋದು. ಈ ಕಲ್ಲು ಕರೆಕ್ಟಾಗಿ ಈ ಥರ ಎಲ್ಲ ಬಂದು ಬಾಗಿಲು ಬಂದಿದ್ದರೆ ನೀರು ಅದ್ರ ಮೇಲೆ ಬೀಳಬಾರ್ದು ಅನ್ನೋ ರೀತಿಯಲ್ಲಿ ಇದನ್ನು ಹೀಗೆ ಮಾಡಿದ್ದಾರೆ. ಸಜ್ಜಾದ ರೀತಿಯಲ್ಲಿ ಹೀಗೆ ಮಾಡಿದ್ದಾರೆ. ಒಂದು ದೊಡ್ಡ ಒಂದು ಕಲಾಕೃತಿ ಅಂತ ಹೇಳ್ಬೋದು. ಈಗ ನಾವು ದೊಡ್ಡ ದೊಡ್ಡ ಸ್ಟೆಪ್ಸ್ ಹತ್ಕೊಂಡು ಮೇಲೆ ಹೋಗ್ಬೋದು. ಈ ಭಾಗದಲ್ಲಿ ನೋಡ್ಬೋದು ದೊಡ್ಡ ದೊಡ್ಡ ಕಲ್ಲುಗಳು ಬೀಮ್ಸ್ ರೀತಿಯಲ್ಲಿ ಕೂರಿಸಿದ್ದಾರೆ. ಕೆತ್ತನೆ ಎಲ್ಲ ಎಲ್ಲೂ ಮಾಡಿ ಶೇಪೆಲ್ಲ ತರಿಸಿ ಇಲ್ಲೂ ನೋಡ್ಬೋದು ಯಾವ ರೀತಿ ಶೇಪೆಲ್ಲ ತರಿಸಿ ಕಲ್ಲು ಕರೆಕ್ಟಾಗಿ ಲಾಕ್ ಆಗಿ ಕೂತ್ಕೊಳ್ಳೋ ಥರ ಮಾಡಿ ಇದ್ರ ಮೇಲೇನು ಕಟ್ಟಬೇಕು ಅನ್ನೋ ಪ್ಲ್ಯಾನಲ್ಲೇ ಮಾಡಿ ನಿಲ್ಲಿಸಿದ್ದಾರೆ. ಹಾಗೆ ಮೇಲ್ಭಾಗದಲ್ಲಿ ನೋಡೋದು ಎಷ್ಟು ದೊಡ್ಡ ದೊಡ್ಡ ಬಂಡೆಗಳು ತಂದು ಹಾಕಿಟ್ಟಿದ್ದಾರೆ ಅಂತ ಕೆಲಸನ ಮುಂದುವರಿಸೋ ಒಂದು ಪ್ಲ್ಯಾನಲ್ಲಿ ಇಲ್ಲಿ ಅಲ್ಲಿವರೆಗೂ ಎಲ್ಲ ಬಂಡೆ ತಂದು ಕೂರಿಸಿದ್ದಾರೆ. ಆಮೇಲೆ ಕೆಲಸ ನಿಲ್ಲಿಸ್ಬಿಟ್ಟಿದ್ದಾರೆ. ಇದನ್ನು ಒಂದೇ ರಾತ್ರಿಯಲ್ಲಿ ಮಾಡೋಕ್ಕೋಗಿ ಆಮೇಲೆ ಅವರ ವಿರುದ್ಧ ಇದ್ದಂಥ ಜನ ಬೇಗನೆ ಮುಂಚಿತವಾಗಿ ಕೋಳಿ ಕೂಗ್ಸಿದ್ರು. ಅದಕ್ಕೋಸ್ಕರ ಅವರು ಕಂಪ್ಲೀಟ್ ಮಾಡಿದೆ ಆಯಿತು ನಾವು ಸೋತ್ಬಿಟ್ವಿ ಅಂತ ಹೇಳ್ಬಿಟ್ಟು ನಿಲ್ಲಿಸಿದ್ರು ಅಂತ ಹೇಳ್ತಾರೆ. ಇದೇ ಥರನೇ ಮಾಮಲ್ಲಪುರಂ ಅನ್ನೋ ಜಾಗದಲ್ಲೂ ರಾಯಗೋಪುರ ಇದೆ. ಅಲ್ಲೂ ಇದೇ ಥರನೇ ಕಟ್ಬಿಟ್ಟು ಅರ್ಧದಲ್ಲಿ ನಿಲ್ಲಿಸಿದ್ದಾರೆ. ನನ್ನ ಪ್ರಕಾರ ಅದರಲ್ಲಿ ದಶಾವತಾರ ಕೆತ್ತನೆ ಮಾಡಿದ್ದಾರೆ ಬಳ್ಳಿಯಲ್ಲಿ. ಕೆಲವರ ಪ್ರಕಾರ ದಶಾವತಾರ ತಪ್ಪಾಗಿ ಕೆತ್ತನೆ ಮಾಡಿದ್ದಕ್ಕೆ ಕೆಲಸ ನಿಲ್ಲಿಸಿದ್ದು ಅಂತ ಹೇಳ್ತಾರೆ. ಆದರೆ ಇಲ್ಲಿ ನೋಡ್ಬೋದು ದಶಾವತಾರ ಎಲ್ಲ ಬಳ್ಳಿಗಳಿರೋದು, ಆದರೂ ಇಲ್ಲಿ ಕೆಲಸ ನಿಲ್ಲಿಸಿದ್ದಾರೆ. ನನ್ನ ಪ್ರಕಾರ ಮಿನಿಮಮ್ 3 ಜಾಗದಲ್ಲಿದೆ. ನಾನು ಯಾವುದೋ ಒಂದು ಸರಿ ಇಂಟರ್ನೆಟಲ್ಲಿ ಹುಡುಕುವಾಗ ಇನ್ನೊಂದು ಜಾಗದಲ್ಲೂ ನನಗೆ ಕಾಣಿಸ್ಕೊಂಡಿತ್ತು. ಅದಲ್ಲದೆ ಇಲ್ಲೇ ಹತ್ತಿರದಲ್ಲಿರುವಂಥ ನಾಗಮಂಗಲದಲ್ಲಿ ಸೌಮ್ಯಕೇಶವ ದೇವಸ್ಥಾನ ಏನಿದೆ, ಆ ದೇವಸ್ಥಾನದ ಪಕ್ಕದಲ್ಲೇ ದೇವಸ್ಥಾನ ಆವರಣದಲ್ಲೇ ಒಂದು ಹೊಸದಾಗಿ ಒಂದು ಮಂಟಪ ಕಟ್ಟಿದ್ದಾರೆ. ಹೊಸ ಮಂಟಪ ಹೇಗಿದೆ ಅಂದರೆ ಹಳೆಯ ಒಂದು ಸ್ಟ್ರಕ್ಚರಿಗೆ ಹೊಸದಾಗಿ ಮಂಟಪ ಕಟ್ಟಿರೋದು. ಅದು ನನಗೆ ಪರ್ಸನಲ್ ಅನಿಸಿದ್ದು, ನಾನು ಹೇಳ್ತಾರ ತಪ್ಪಿರ್ಬೋದು, ಅದು ಕೂಡ ರಾಯಗೋಪುರನೇ ಅಂತ ನನಗನ್ನಿಸ್ತು. ಇದೇ ಥರನೇ ಅರ್ಧಂಬರ್ಧ ಕಟ್ಟಿರುವಂಥ ರಾಯಗೋಪುರಕ್ಕೆ ಅವರು ಮತ್ತೆ ಪಿಲ್ಲರ್ಸ್ ಆ್ಯಡ್ ಮಾಡಿಬಿಟ್ಟು ಇಲ್ಲಿ ಪ್ಲ್ಯಾಟ್ಫಾರ್ಮ್ ಎಲ್ಲ ಸ್ಮೂತ್ ಮಾಡಿಸ್ಬಿಟ್ಟು ಅಲ್ಲಿ ಕುತ್ಕೊಂಡು ಊಟ ಮಾಡೋ ಜಾಗನೋ ಆ ಥರ ಅನ್ನದಾನ ಮಾಡೋ ಜಾಗನೋ ಆ ಥರ ಮಾಡಿದ್ದಾರೆ. ಅದನ್ನು ರಾಯಗೋಪುರ ಇದ್ರೆ 4 ಜಾಗ ಮಿನಿಮಮ್ ಅರ್ಧಂಬರ್ಧ ಕೆಲಸ ಆಗಿರೋದಿದೆ. ಸೊ ಅಲ್ಲಿ ದಶಾವತಾರ ತಪ್ಪಾಗಿ ಕೆತ್ತನೆ ಮಾಡಿದ್ದಕ್ಕೆ ಅದು ನಿಲ್ಲಿಸಿದ್ದು ಅಂತ ಹೇಳೋದು ಸರಿ ಬರೋದಿಲ್ಲ. ಆ ಥರ ಇದ್ದರೆ ಅಲ್ಲಿ ವೈರ್ಗಳೆಲ್ಲ ಅದ್ರ ಮೇಲೆ ಕಂಬಿಗಳೆಲ್ಲ ಕಟ್ಟಿಟ್ಟಿರ್ಬೋದು ನೋಡ್ತಾ ಇರ್ಬೋದು. ಅದು ಬಂದ್ಬಿಟ್ಟು ಯೂಶ್ವಲಿ ಸಿನಿಮಾ ಶೂಟಿಂಗ್ ಅಂತೆಲ್ಲ ಇದಕ್ಕೆ ಕೊಡ್ತಾರೆ. ಸಿನಿಮಾ ಶೂಟಿಂಗಲ್ಲಿ ನಾನು ಕೆಲವು ಸಾಂಗ್ಸಲ್ಲಿ ಕೆಲವು ಫಿಲ್ಮ್ ಸೀನ್ಸ್ ಎಲ್ಲ ನೋಡಿದ್ದೀನಿ. ಈ ಜಾಗ ಗೊತ್ತೇ ಆಗೋದಿಲ್ಲ, ಇದು ರಾಯಗೋಪುರ ಅಂತ ಗೊತ್ತೇ ಆಗೋದಿಲ್ಲ. ಆ ಥರ ಪೂರ್ತಿ ಹಳದಿ ಅದೇನೇನೋ ಬಟ್ಟೆ, ಕೆಂಪು ಬಟ್ಟೆ ಫುಲ್ಲು ಹಳದಿ ಎಲ್ಲ ಹೂವೆಲ್ಲ ಹಾಕ್ಬಿಟ್ಟು ಈ ಜಾಗ ಗೊತ್ತೇ ಆಗದಿರೋ ಥರ ಮಾಡಾಕ್ಬಿಡ್ತಾರೆ. ಅದೆಲ್ಲ ಓಕೆ ಇದೆ, ಆದರೆ ಜನ ಬಂದು ಫೋಟೋ ವಿಡಿಯೋಸ್ ಹಿಡಿಯೋದನ್ನೇ ವಿರೋಧ ಮಾಡ್ತಾರೆ, ಪ್ರಚಾರ ಮಾಡೋದನ್ನು ವಿರೋಧ ಮಾಡ್ತಾ ಇದ್ದಾರೇನೋ. ಸೊ ಮತ್ತೆ ಪ್ರವಾಸೋದ್ಯಮ ಯಾವ ರೀತಿ ಬೆಳೆಯುತ್ತೆ ಹೇಳಿ ಈ ಥರ ಮಾಡೋದಾಗಿದ್ರೆ. ನಮ್ಮ ದೇಶದ ಜನ ಟೂರಿಸ್ಟ್ ಆಗಿ ಹೊರ ದೇಶಕ್ಕೆ ಹೋಗುವಾಗ ನಾವು ಬೈತೀವಿ, ಆದರೆ ಟೂರಿಸ್ಟ್ ಅಂದರೆ ಅವರಿಗೆ ಫೋಟೋಸ್ ಮುಖ್ಯ, ಕ್ಯಾಮ್ರಾ ಬೇಕೇ ಬೇಕು. ಯಾಕಂದರೆ ಟೂರಿಸ್ಟಾಗಿ ಹೋಗುವಂಥ ವ್ಯಕ್ತಿ ಆ ಜಾಗದಲ್ಲಿ ಫೋಟೋಸು ಮತ್ತು ವೀಡಿಯೋಸ್ ಎಲ್ಲ ಹಿಡಿದು ತನ್ನ ಫ್ರೆಂಡ್ಸಿಗೆ ರಿಲೇಟಿವ್ಸ್ಗೆಲ್ಲ ಹಂಚ್ಕೊಂಡು ನಾನು ಇಂಥ ಜಾಗಕ್ಕೆ ಹೋಗಿದ್ದೀನಿ ಅಂತೆಲ್ಲ ಹೇಳ್ಕೊತಾನೆ. ಅದನ್ನು ಸೋಷಿಯಲ್ ಮೀಡಿಯಾ ಮುಖಾಂತರ ಎಲ್ಲ ಹಾಕಿ ಪ್ರಚಾರ ಆಗುವಾಗ ಅಲ್ಲಿಂದ ಅದನ್ನು ನೋಡಿ ಬೇರೆ ಜನನೋ ಆತನ ಫ್ರೆಂಡ್ಸು ಫ್ಯಾಮಿಲೀಸು ಆ ಜಾಗಕ್ಕೆ ಮತ್ತೆ ಹೋಗ್ಬೋದು. ಸೊ ಇದರಿಂದ ಟೂರಿಸಮ್ ಬೆಳೆಯುತ್ತೆ. ಮತ್ತು ಟೂರಿಸ್ಟ್ ಜಾಗಗಳಲ್ಲಿ ಟೂರಿಸಮ್ ಫ್ರೆಂಡ್ಲಿ ಆಗಿರಬೇಕು. ಅಲ್ಲಿನ ಸ್ಟಾಫ್ ಆಗಲಿ, ಅಲ್ಲಿನ ವ್ಯವಸ್ಥೆಗಳಾಗಲಿ, ಇದೆಲ್ಲನೂ ಟೂರಿಸ್ಟಿಗೆ ಫ್ರೆಂಡ್ಲಿ ಆಗಿರಬೇಕು. ಅಂದರೆ ನಾವು ಜನ ಹೊರಗೆ ಹೋಗೋದು ಬೈತಾ ಇದ್ವಿ, ಆದರೆ ಒಳಗಿರುವಂಥ ಜನ ಅಥವಾ ಹೊರಗಿಂದನೂ ನಮ್ಮ ಜನ ಟೂರಿಸ್ಟ್ ಜಾಗಗಳಿಗೆ ಬಂದರೆ ಅಲ್ಲಿ ಕ್ಯಾಮ್ರಾನ ಮೊದಲು ನಿರ್ಬಂಧ ಹಾಕ್ತೀವಿ. ನಿರ್ಬಂಧ ಹಾಕೋ ರೀತಿಯಲ್ಲೂ ಕೂಡ ಆ ಸ್ಟಾಫ್ಗಳು ನಡ್ಕೊಳ್ಳೋ ರೀತಿಯಲ್ಲೂ ತಪ್ಪಾದ ರೀತಿಯಲ್ಲಿ ನಡ್ಕೊತಾರೆ. ಮತ್ತು ಪ್ರಚಾರನೂ ಆ ರೀತಿ ಮಾಡುವಾಗ ಕ್ಯಾಮ್ರಾ ಎಲ್ಲ ಬಂದ್ ಮಾಡಿಸೋದು, ಫೋಟೋಸ್ ವಿಡಿಯೋಸ್ ಬಂದ್ ಮಾಡಿಸೋದು, ಇದರಿಂದ ಏನಾಗುತ್ತೆ ಪ್ರಚಾರ ಕೂಡ ಆಗೋದಿಲ್ಲ. ಒಂದು ವಿಡಿಯೋ ಪ್ರೋಮೋ ಮಾಡಬೇಕಂದ್ರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕಾಗತ್ತೆ. ಆದರೆ ಕ್ಯಾಮ್ರಾ ಒಂದು ಎಲೋ ಮಾಡಿಬಿಟ್ರೆ ಫ್ರೀಯಾಗಿ ಪ್ರಚಾರ ದೇಶ ವಿದೇಶಗಳಲ್ಲಿ ಆಗ್ಬಿಡುತ್ತೆ. ಸೊ ಇದನ್ನು ಅರ್ಥ ಮಾಡಿಕೊಂಡು ನಾವು ನಮ್ಮ ದೇಶವನ್ನ ನಿಜವಾಗ್ಲೂ ಟೂರಿಸಮ್ ಫ್ರೆಂಡ್ಲಿ ಆಗಬೇಕು. ನಮ್ಮ ದೇಶದಲ್ಲಿ ಟೂರಿಸಮ್ ಇಂದ ನಮ್ಮ ಎಕನಾಮಿ ಡೆವಲಪ್ ಆಗಬೇಕಂದ್ರೆ ದೇಶದಲ್ಲಿರುವಂಥ ಟೂರಿಸ್ಟ್ ಜಾಗಗಳು ಟೂರಿಸ್ಟ್ ಫ್ರೆಂಡ್ಲಿ ಆಗಬೇಕು. ಕ್ಯಾಮ್ರಾ ಮೇಲೆ ಇರುವಂಥ ಅಧಿಕಾರಿಗಳ ಕೋಪ ನಿಲ್ಲಿಸಬೇಕಾಗತ್ತೆ. ಕ್ಯಾಮ್ರಾನ ಅಲೋ ಮಾಡಬೇಕು. ಜೊತೆಗೆ ಸ್ಟಾಫ್ಗೂ ಟೂರಿಸ್ಟ್ಗಳ ಹತ್ರ ಸ್ವಲ್ಪ ಒಳ್ಳೆ ರೀತಿಯಲ್ಲಿ ನಡ್ಕೊಳ್ಳೋಕೆ ಟ್ರೈನಿಂಗ್ ಕೊಡಬೇಕಾಗತ್ತೆ. ಎಲ್ಲದಕ್ಕೂ ನಿರ್ಬಂಧ ಹಾಕಿದ್ರೆ ಟೂರಿಸಮ್ ಬೆಳೆಯೋದಿಲ್ಲ. ಆಮೇಲೆ ವಿದೇಶಕ್ಕೆ ಹೋದರೆ ಜನರನ್ನು ಬೈಯೋದ್ರಲ್ಲಿ ಅರ್ಥ ಇಲ್ಲ.